ಹರೇ ನಮಸ್ಕಾರ ಇದ್ದು ಬನ್ನಿ ಎಲೆ ಬಾಯಿಗೆ ಹಾಕಿ ಹಾಕು ಇನ್ನೊಂದು 2 ಈಡಿಂಗ್ ಇಪ್ಪದು ತಕ್ಕೊಂಬರು ಇಲ್ಲೊಂದು ಮನೆಯಿಂದ ಚೂರು ಹತ್ಲಾಗಿ ಒಂದು ಗೋಳು ಗುಡ್ಡೆಯಲ್ಲಿ ರಜಾ ಕಾಡು ಮಾಡಿದ್ದೆ ಒಂದು ಕಾಡು ಮಾಡಿಕೊಂಡು ಆಸೆ ಇದ್ದದ್ದು ನಿಂಗಳು ಬನ್ನಿ ಆ ಕಾಡು ನೋಡಿಕೆ ಹೋಗ್ಕೊ ವಿಷಯ ಎಲ್ಲ ಅಲ್ಲಿ ಮಾತಾಡುವ ಕಾಡಿಂಗೆ ಹೋಗ್ಪಾಗ ಮನೆಯಿಂದ ಒಂದು 10 ಕಿಲೋಮೀಟರ್ ದೂರ ಅದು ಒಂದು ಕಟ್ಟಿಗೆ ಹಾಕೊಂಡರು ಹಿಂಗೆ ಕಾಡು ಹೆಂಗಾಯ್ದು ಗೊತ್ತಿಲ್ಲ ನನಗೆ ಒಂದಲ್ಲಿ ಉದ್ದಾಕೆ ಹೋಗಿನೂ ಒಪ್ಪಳು ಮತ್ತೆ ಎಂತ ಮಾಡೋದು ಮಾತಾಡಿನೂ ಹೋಗ್ಬ ಬನ್ನಿ ಆ ಕಾಡು ನೋಡುವ ಹೆಂಗಾಯ್ದು ಹಲಸಿನ ಸಸಿ ಎಲ್ಲ ನೆಟ್ಟಿದೆ ಹೆಂಗಾಯ್ದು ಎಂತ ಆಯ್ದು ನೋಡಿಕೊಪ್ಪ ಆಗಲ್ಲ ಮುಂಚಿಕಾನಲ್ಲ ನಮ್ಮ ಸುರಬಿಗೋ ಸ್ವರ್ಗದ ಕಾಡಿಗೆ ಎತ್ತಿತ್ತು ಇನ್ನು ಕಾಡಿನೊಳಗೆ ಹೋಗ್ಪ ಕಾಡು ನೆಟ್ಟದ ಹೆಂಗೆಲ್ಲ ಆಯ್ದು ಎಂತೆಲ್ಲ ಅಂದಾಜಿದ್ದೋಳಿ ಎಲ್ಲ ಮಾಹಿತಿ ಹೇಳ್ತೇವೆ ಹೋಪ 2017-18ರಲ್ಲಿ ಎನ್ನ ತರ ದನ ತುಂಬ ದನ ತಿರುಗಲೆ ಜಾಗ ಬೇಕು ದೊಡ್ಡ ನೋಡಿದ್ದದು ಒಂದೀಕೊಂದು 5 ಎಕರೆ ಸಿಕ್ಕುತ್ತೋಳಿ ಮತ್ತೆ 3 ಎಕರೆ ರೆಕಾರ್ಡ್ ಸರಿಯಲ್ಲಿ ಬಿಟ್ಟೆ 2 ಎಕರೆ ಸಿಕ್ಕಿತ್ತಷ್ಟು ಹಂಗೆ ಅಲ್ಲಿ ಕೂತಿ ದೊಡ್ಡ ದೊಡ್ಡ ಮರ ಇದ್ದ ಜಾಗ ಅದೆಲ್ಲ ಕರೆದಿತ್ತಿದ್ದು ಚೆಂಡೆ ಮುಳ್ಳು ಭಯಂಕರ ಕಾಡು ಅಂದರೆ ಹಿಟಾಚಿಲಿ ಲೆವೆಲ್ ಮಾಡಿ ಹಲಸಿನ ಹಸಿ ನೆಟ್ಟದು ಹಲಸಿನ ಹಸಿ ನೆಟ್ಟಾದ್ರೆ ಅದೆಂಥದ್ದು ಕಾಡು ಬುಚ್ಚೆ ಅಂತ ಹಂದಿಗಳ ಒಂದು ಕುಟ್ಟಿ ತೆಗೆದತ್ತು ಮತ್ತೆ ಮಹೋಗನಿ ಹಾಕಿದ್ದಾರೆ ಅದು ಲಾಯ್ಕ ಆಯ್ತು ಈಗ ಫುಲ್ಲು ಕಾಡು ನಮ್ಮದು ನೋಡು ಹೊಸ ಇದೆಲ್ಲ ಕಾಟು ಮೃಗ ಎಲ್ಲ ಬಂದು ಕೂಡಿಯಲ್ಲಿ ಮಾಡಿದ್ದು ಕಾಡು ಆದ್ರೆ ಉಪ್ಪಳಿಗೆ ನೆಸಿ ನೆಟ್ಟದಲ್ಲ ಉಪ್ಪಳಿಗೆ ನೆಸಿ ಕಡ್ದಿಲ್ಲ ಅದು ಕೆಲವು ಚಿಗಿರಿ ಬಂದದ್ದು ನಿಮಗೆ ಅದಕ್ಕೆ ಪಂಚಾಯತ್ ದಾರಿ ಇದ್ದಿದೆ ಇಲ್ಲಿಂದ 1 ಕಿಲೋಮೀಟರ್ ಹೈವೇ ಮಾರ್ಗಕ್ಕೆ ಇಪ್ಪದು ಬಜರಿಕಕ್ಕೆ 4 ಕಿಲೋಮೀಟರ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಜಾತಿ ಸಿಕ್ಕಿತ್ತು ಅದು ಸಿಕ್ಕಿತ್ತು ಮಣ್ಣಂಗಟ್ಟಿ ಸಿಕ್ಕುತ್ತಲ್ಲ ಬ್ರಾಹ್ಮರಿಗೆ ಎಂಥದ್ದು ಸಿಕ್ಕಿತ್ತು ಎಂತ ಇದ್ದರೂ ಕೊಡ್ತಾ ಇಲ್ಲ ಕಾಟುಗ ಮತ್ತೆ ನಾನು ಅಲ್ಲಿ ಕಾಡಿಂದ ಮಹೋಗನಿ ಸಸಿ ತಂದು ಸಣ್ಣ ಬಿತ್ತಿನದೊಂದು ಸಸಿ ಮಾಡಿ ನೆಟ್ಟದು ಹಾಗೆ ಬಿತ್ತಿನ ಸಸಿ ಮಾಡಿದ್ದು ತುಂಬ ಆಗಿ ಹೋಯ್ತು 5 ಫೀಟಿಂಗ್ 4 ಫೀಟಿಂಗ್ ನೆಟ್ಟದು ಮತ್ತೆ ಎಡೆಯಿಂದ 4 ಫೀಟಿಂಗ್ ಅಂತ ಒಂದೊಂದರ ಕಡಿಯೋದು ಹೇಳಿ ತಂದ ಸಸಿ ಹೆಚ್ಚಾತೋಳಿ ಮಕ್ಕ ಸಾಲ ಆಗಿ ನೆಟ್ಟವೆ ನಮ್ಮ ಮಗಳಕ್ಕ ನೆಟ್ಟದು ಇದೆಲ್ಲ ಹತ್ತಿರ ನೆಟ್ಟದತ್ತೆ ಮಾಡಿದ ಸಸಿ ಕೊಲ್ಲೋದು ಬೇಡ ರಜಾ ದೊಡ್ಡಪ್ಪಗ ಪೊರ್ಪಿ ಬೇರೆ ನೆಡು ಮಾಡಿ ನೆಟ್ಟ ಮತ್ತೆ ಇಲ್ಲಿಗೆ ಬಪ್ಪಲ ಅಡಿಗೆ ಆಯ್ದಿಲ್ಲ ಸರಿಯಾಗಿ ಅದು ಹತ್ತಿರ ಹುಟ್ಟಿತ್ತು ಇಲ್ಲಿ ಮಾತ್ರ ಅದು ನೀರು ಹೋಗಿ ರಜಾ ಹಂದಿ ಹೋಗಿ ಲಗಡಿ ಕೊಟ್ಟದ್ದು ಇದೆಲ್ಲ ಇಷ್ಟು ತೋರಪ್ಪ ಒಂದು ಬಿಟ್ಟು ಒಂದು ಕಡದರೆ ಲಾಯ್ಕು ಈಗ ಸರೂತ ಹೋಯ್ದಿದ ಇದು ನೆರಳಾಗಿ ಬೆಳೆದಿಲ್ಲ ಅಲ್ಲಿ ರಜಾ ದೂರ ನೆಟ್ಟ ಇದ್ದ ಅದು ಇಷ್ಟಿಷ್ಟು ತೋರ ಇದೆ ಈ ವರ್ಷ ಒಂದು 100-200 ಮೆಣಸಿನ ಬಳ್ಳಿ ನೆಟ್ಟ ಇದೆ ನೋಡಿ ಹೆಂಗಾಯ್ತು ಇದು ಹಲಸಿನ ಹಸಿ ನೆಟ್ಟಿದೆ ಸುಮಾರು 500 ಹಲಸಿನ ಹಸಿ ನೆಟ್ಟಿದೆ ಇದೆಂತ ಗೆಲ್ಲಿದ್ದು ತುಂಬ ಸುಮಾರು ಸಸಿಯ ಮುಳ್ಳು ಹಂದಿ ಬುಡ ಕರ್ಪಿ ತಿಂದತ್ತು ಹಂದಿ ಕುಟ್ಟಿ ತೆಗೆದತ್ತು ಇನ್ನು ಹಲಸಿನ ಹಸಿ ನೆಟ್ಟರೆ ಅದು ಬರ್ಕತ್ ಬಾರಳಿ ಗಿರಿಸಿ ಮತ್ತೆ ಮಹೋಗನಿ ಹಾಕಿದೆ ಮಹೋಗನಿ ಸಡನ್ನು ದೊಡ್ಡ ಆಯ್ತು ಹಲಸಿನ ಹಸಿ ಬಾಕಿ ಆಯ್ತು ಹಲಸಿನ ಹಸಿ ಸುಮಾರು ಇದ್ದು ಮಾವಿನ ಹಸಿ ಇದ್ದು ನೋಡಿ ಇದು ಮಾವಿನ ಸಸಿ ಇದು ಮಾವಿನ ಸಸಿ ಅಲ್ಲಿ ಮಾವಿನ ಹಸಿ ಹಲಸಿನ ಹಸಿ ಇದ್ದು ಅಲ್ಲಿಗೆ ಹಂಗೆ ಹೋಗ್ತದೆ ಸುಮಾರು ಇದ್ದು ಇಷ್ಟರ ಇದ್ದು ಹಿಂಗೆ ಬಂದು ಇದ ಇಲ್ಲಿ ಹಲಸಿನ ಹಸಿದ ಇದು ಸ್ವಲ್ಪ ಊರ ಉದ್ದಕ್ಕೆ ಹೋಗಿದೆ ಅದು ನೆರಳಾದರೆ ಬಾರ ಅದು ಮಹೋಗನಿ ಸೆಟ್ ನಟಪ್ಪ ಅದು ರಶ್ ಆಯ್ತು ತುಂಬ ಮತ್ತೆ ಅಪರೂಪಕ್ಕೆ ಬಂದಿದೆ ಹಿಂಗಿದೆ ಕಾಟು ಬಳ್ಳಿಯೆಲ್ಲ ಒಂದೊಂದರಿ ತುಂಡು ಮಾಡಿ ಬಿಟ್ಟಿದೆ ಈಗ ಅಲ್ಲಿವರೆಗಿದ್ದು ಕಾಡು ಫುಲ್ ಕೆಳವರೆಗೆ ಒಂದು 10-50 ಮರ ಆದರೂ ಕದ್ದೊಂಡು ಕಡ್ದು ಮತ್ತೆ ಒಂದು ಕಳ್ಳ ಸಿಕ್ಕಿ ಬಿದ್ದತ್ತು ಅದು ತುಂಡು ಮಾಡಿದ ಮರಲೇ 4 ಬಿಟ್ಟೆ ಅಲ್ಲಿಗೆ ಕೇಸ್ ಆದರೆ ಮತ್ತೆ ನೋಡಿ ಮಾಡಿ ಹೋದ ಜನ ಮತ್ತೆ ಬಂದಿಲ್ಲ ಅದೊಂದೇ ಜನ ಕಡ್ದದ್ದು 50 ಸಸಿಯ ಕೆಳ ಕಡ್ದ ಅವ್ನು ಕಡಿದ ಕುಟ್ಟಿ ತೋರಿಸುತ್ತೆ ಬೇಜಾರಾಗುತ್ತೆ ಹೇಳಿ ಕಡ್ದಿದ್ದಾರೆ ಆಗ್ತಿತ್ತು ಅಲ್ಲ ಹೇಳಿ ಕಡಿದ್ರೆ ಬೀಳ್ತಿತ್ತಿಲ್ಲ ಗಡಿಯಲ್ಲೇ ಬೀಳ್ತೇವೆ ಇದೆಲ್ಲ ಮಕ್ಕಳ ಹಂಗೆ ಕೊಂಗಾಟಲ್ಲಿ ಸಾಕಿದ್ದೀವಿ ಅಂತ ಕೊಡದ್ದರದೆ ಕಾಡಿರ್ಲಿ ರಜಾ ನೀರು ಉಂಗಲಿ ರಜಾ ನೆರಳು ಬರಲಿ ಹಾಗೆ ನೆಟ್ಟದಿಲ್ಲ ಇದೇ ರಜಾ ನೆರಳಾಗಿ ಸಫಲ ಆಯ್ತು ಕೆಲವು ತೋರ ಇದೆ ಕೆಳಂಗಪ್ಪ ಅಲ್ಲಿ ಲಾಯ್ಕ ಬಂದು ಇಲ್ಲಿ ಹಲಸಿನ ಅದೀಗ ನೆರಳಾಗಿಂದ ಬೇಗ ಇದು
ತೋರಾಗಿ ಇತ್ತಿದ್ದು ಅದರೆಂತೋ ಕಾಟು ಪ್ರಾಣಿ ತಿಂದ ಕಾರಣ ಮತ್ತೆ ಎಗೆ ಬಂದದ್ದು. ಇದು 2 ವರ್ಷ ನೆಟ್ಟು ಹಲಸಿನ ಸರಿ ಬೈಂದಿಲಿ ಹೇಳಿ ಮಾಹೋಗನಿ ಹಾಕಿದ್ದು ಅಲ್ಲೆಲ್ಲ ಹಲಸಿನ ಇದ್ದು ನೋಡಿ. ಅದು ಎಗೆ ಬಪ್ಪಲಾಗ ಎಗೆ ಬಂದ ರಂಬಳೆ ತೆಗಿಕ್ಕಿಲ್ಲ ಅದರದ್ದು ಸಿಕ್ಕಿಲ್ಲ ಆಯ್ತು ನೋಡಿ. ಇಲ್ಲೆಲ್ಲ ಹಲಸಿನ ಹಸಿ ನೋಡಿ. ಆದರೆ ಇದು ಹಲಸಿನ ಹಸಿ ನೆಟ್ಟು 2 ಹತ್ತಿದ ಮುಳ್ಳು ಹಂದಿ ತಿನ್ಬೋದು. ಹಲಸಿನ ಹಸಿಯ ಮುಳ್ಳು ಹಂದಿ ಹಸಿ ಹೇಗೆ ಬಂತು. ಇನ್ನು ಹಲಸಿನ ಹಸಿ ನೆಟ್ಟಿದೆ ಪೂರೈಸ ಸುಮಾರು ಕಸಿ ಹಸಿ ನೆಟ್ಟೆ. ಕಸಿ ಹಸಿ ಹಾಗೆ ಕೊರ್ಪಿಂಡು ಕದ್ದೊಂಡು ಹೋದವು. ಹೇಳಲಾಗಪ್ಪ ಈ ವಿಷಯ. ಹಲಸಿನ ಹಸಿ ನೆಟ್ಟರೆ ಕದ್ದೊಂಡು ಹೋದವು ಹಾಗೆ. ಮತ್ತೆ ಇನ್ನು ರಗಳೆ ಬೇಡಾಳಿ ಮಹೋಗನಿ ಸಸಿ ನೆಟ್ಟಲೆ ಎರಟೆ ಅಷ್ಟಮ ಕಡಪು ರವಿಯಣ್ಣ ರಜ ಸಸಿ ಕೊಟ್ಟವು. ದಮ್ಮೆಲ್ಲ ನಾರಾಯಣನಿಂದ ಪ್ರತಡಿ ಪ್ರಕಾಶನ ಹೀಗೆ 6 ಮನೇಲೆಲ್ಲ ಮಾವಗನಿ ಸಸಿದ್ದು ಅಲ್ಲಿಂದೆಲ್ಲ ತಂದೆ. ಅದು ರಜಾ ಕಡಿಮೆ ಹಾಕೊಳ್ಳಿ ಮತ್ತೆ ಪಾಣದಲ್ಲಿ ಫಾರೆಸ್ಟ್ ಡಿಪಾರ್ಟ್ ಮಾರ್ಗದ ಕರೆಯಲ್ಲಿ ಇರ್ತಲ್ಲ ಅಲ್ಲಿಂದ ಮಳೆಕಾಲಲ್ಲಿ ಹೋಗಿ ಸಸಿ ಪೊರ್ಪಿ ತಂದು ನೆಟ್ಟದು. ಅಂಬಾಗ ದೂರ ನಡೆಕತ್ತೊಳಿ ಹೇಳಿ ನಿಂಗ ಅಮ್ಮ ನೆಡದೊಂದು ಬದುಕಿದ ಮತ್ತೆ ನೋಡುವ ಹೇಳಿ. ಅಂಬಾಗ ಇನ್ನೀಗ ಇಷ್ಟು ತೋರ ಆದರೆ ಇನ್ನು 2 ವರ್ಷ ಹೋದರೆ ಇದರ ಒಂದು ಬಿಟ್ಟು ಒಂದರ ಕಡಿದರೆ ಇದು ಸರೂತ ಬಕ್ಕ ಇದೆಲ್ಲ ಸ್ಟ್ರೈಟ್ ಹೋಯ್ದಿದ ದೂರ ಇಲ್ಲಿ ದಾರಿ ತೆಗದ ಇದು ಹೇಗೆ ಬಂತು. ಹೇಗೆ ಬಂದರೆ ಹಿಂಗೆ ತೆಗೆದು ಅದಕ್ಕೆ ಕೊಚ್ಚಿ ಮಡಗಿತ್ತು ಅಲ್ಲಿಗೆ. ಅದು ಸರೂತ ಒಂದೇ ಹೋದರೆ ಸಾಕು, ಬೇರೆ ಬಪ್ಪದು ಬೇಡ. ಇದು ಇಲ್ಲಿದ್ದೀಯ ಇದು ಬೇಡ, ಅದರ ಬುಡಕ್ಕೆ ಇತ್ತು. ಇಲ್ಲಿ ಇದು ಹತ್ತರ ಇದು ಸದಿಭಾಗ ಇದಲ್ಲಿಗೆ ಹಾಗೆ ಕ್ಲೀನ್ ಮಾಡಿಕೊಂಡು ಹೋದರೆ ಮತ್ತಷ್ಟೇ. ವರ್ಷಕ್ಕೊಂದು 2 ಸರ್ತಿ ಬಂದರೆ ಇಡೀ ವರ್ಷ ಮಾಡೋದಷ್ಟೇ. ಕಳೆದ ವರ್ಷ ಒಂದು 50 ಮೆಣಸಿನ ಎಷ್ಟು 2 ಗಂಟೆ ನೆಟ್ಟಿತ್ತಿದ್ದೆ. ಅದು ನೀರು ಬಿಡೋದ್ರದ್ದು ಮೆಣಸಿನ ಹೆಚ್ಚಿ ಸತ್ತಿ ಇಲ್ಲ. ಇದ ಸ್ಯಾಂಪಲಿಂಗ್ ನೆಟ್ಟದು ಇಷ್ಟಿಷ್ಟು ಸಣ್ಣ ಗಂಟು ನೆಟ್ಟದು. ಅದು ಉತ್ತಮೈಂದು 50 ಸಸಿ ನೆಟ್ಟಲ್ಲಿ ಎಲ್ಲ ಜೀವ ಕುಡಿತಿದ್ದು. ಆರು ಒಂದು ದಿನ ಬತ್ತಪ್ಪ ಒಂದು ಕಸ್ತಲ ಅಂದ್ರೆ ಹಿಂಗೆ ಪೇಟೆಗೆ ಹೋಗಿಯಪ್ಪ ಬಪ್ಪ ನೋಡ್ಲಿದ್ದು ಸಸಿಯನ್ನೇ ಬರ್ಕೊಂಡು ಹೋದಿಕ್ಕಿದ್ದೆವು. ಇನ್ನೀಗ ಕರೆಂಟಿನ ಬೇಲಿ ಮಾಡಿ ನನಗೆ ಈ ವರ್ಷ ಸಸಿ ನೆಟ್ಲಿದ್ದು ಕಳ್ಳಕಾಕರಿದ್ದರೆ ಇಟ್ಟಿಲ್ಲ ಬಂದಿದ್ದೇವೆ. ಈವಾಗಲೇ ಸುಮಾರು ಇದ್ದು ಅಲ್ಲಿ ಈ ಸಸಿ ನೆಟ್ಟಿ ಇಲ್ಲ. ಅಲ್ಲಿ ಕಾಶಿ ತೆಂಗಿನ ಹಸಿದೆ. ಇದೆಲ್ಲ ಅದೊಂದು ಮನೆ ಕಟ್ಟೋ ಸಹಿತ ಎಲ್ಲ ಮಾಡೋಣ. ಅಲ್ಲಿ ಉಪ್ಪಳಿಗೆ ಹಸಿ ರಜಾ ನೆಟ್ಟದು. ರಜಾ ಅಲ್ಲೇ ಬಂದದು. ಈಗ ಉಪ್ಪಳಿಗೆ ನಾವು ಕಾಡಾಗಿ ಹಿಡಿದ್ವಿ. ಮಂಗಂಗೋಕ್ಕೆ ತಿಂಬಲೇ ಬೇಕಾನೆ ಉಪ್ಪಳಿಗೆ. ಹಾಗೆಲ್ಲ ಅಲ್ಲಿ ಹನುಮಂತಂಗೆ ಇರ್ತದೆ. ಹಿಂಗಿತ್ತ ಕಾಟು ಬಳ್ಳಿ ಬಂದಾರಲ್ಲ ಅಂಬಂಬಳೆ ತೆಗೆದರೆ ಸಸಿ ಲಗಾಡಿ ಹೋಯ್ತು ಕಡು ತಗೋಯ್ತು. ಈ ಬಳ್ಳಿ ಎಲ್ಲ 2 ಸರ್ತಿ ಬಿಡಿಸಿ ತೆಗದ್ದೇ ಇದೆ. ತೆಗೆದಾಗ ಸರಿ ಬಂತು. ಅದೊಂದು ಮಾಂಜನ್ನು ಸಸಿ ಬುಡಂದಲೇ ಎಗೆ ಬಂತು 3. ಅದು ಕಳೆದ ವರ್ಷ ಗಾಳಿಗೆ ಬಿದ್ದು 2 ಒಳ್ಳೆ ಸಸಿ ಹೋತು ಇಲ್ಲಿ. ಆದರೆ ಎಡೆ ಇದ್ದು ಅದೊಂದೊಂದು ಎಡೆಯಲ್ಲಿ ಇರ್ಲಿ ಬಿಟ್ಟದು ಹಾಗೆ.
ಕಳೆದ ವರ್ಷ ಮಹಾ ಗಾಳಿ ಬಂದು ದೊಡ್ಡ ದೊಡ್ಡ ಹೂವು ಅಲ್ಲಿ ಮರ ಕೆಲವು ಹೋಯ್ದು. ಇದೊಂದು ಹಿಸಿದಿದ್ದದು ಸೌದಿ ಕೊಟ್ಟಿಲ್ಲ, ಹಾಗೆ ಇರಲಿ ಅದು ಈ ಕಾಟ ಬಳ್ಳಿ ಮಾತ್ರ ಮಕ್ಕಳು ಬಿಡ್ಲಾಗ ಅದರ ಹಿಂದೆ ಕಳೆದ ಅಂಬಗಳೇ ತೆಗೀತಾರೆ. ದಿನ ಬಂದೊಂದಿದ್ದರೆ ಚಂದ ಮಾಡಬೇಡಿ. ಈ ಬಳ್ಳಿ ಹೋದರೆ ಒಳ್ಳೆ ಮರವ, ಅದು ಲಗಡಿ ಕೊಟ್ಟು. ಇದು ಅಪ್ಪಳೆ ಮದ್ದಿನ ಬಳ್ಳಿ, ಎನ್ನ ತರ ಬೇಕಷ್ಟು ಇದ್ದು ಮದ್ದಿನ ಬಳ್ಳಿ. ಇದೊಳ್ಳೆ ತೆಂಕು ಕಟ್ಟಿದ ಜಾಗೆ ಅಂಬಾಗ ಮನೆ ಐ ಹೊಡಂಗೆ ನಿಲ್ಲಕ್ಕಷ್ಟೆ ಕಟ್ಟುತ್ತದೆ ಇದ್ದರೆ. ಹಾಗೆ ಒಂದು ಸೈಟ್ ಹಾಗೆ ಮಾಡಿ ಮಡಗಿದೆ ಇರಲಿ ಹೇಳಿ. ನೀರು ಇಲ್ಲಿ ಸಿಕ್ಕುವಲ್ಲಿ ಕಂಡು ಪಿಶಾಚಿಲಿಯೇ ಹೊತ್ಕೊಂಡು ಹೋದ್ದು. ನೀರು ಒಳ್ಳೆ ನೀರಿದ್ದು, ಬರೆಯಲ್ಲಿ ಎತ್ತರ ಇದ್ದು, ಮತ್ತಲ್ಲೊಂದು ಬಾವಿ ಮಾಡಿಕ್ಕೆ ಇಲ್ಲಿಂದ ಪಿಶಾಚಿಲಿ ಹೋಗಿ ಅಲ್ಲಿ ಹೊಸರಿದ್ದು ಕೆಲಾದಿಕೆ. ಎಂಥ ಬೇಸಿಗೆಯಲ್ಲಿ ನೀರು ಆರ್ತಿಲ್ಲ. ಇನ್ನೂ ಹೊಂಡ ಮಾಡಿದರೆ ತುಂಬ ನೀರು ಸಿಕ್ಕುವು. ನಾವು ಬಂದು ಕೂರ್ತಾರಲ್ಲ ನೀರು ಬೇಕಾದದ್ದು ಅಂತೆ ನೀರು ತೆಗೆದ ಮಡಿಗೆ ಉಪಹಾರ ಮಾಡಲಿ ಎಷ್ಟು ಜನ ಬರ್ತವೆ. ಹಾಗೆ ಅದರಲ್ಲಿಗೆ ಮಡಗಿದ್ದೇವೆ ಬಂದು. ಬೇಕಾದ ನೀರಿದ್ದು ಇಲ್ಲೊಂದು ಬಾವಿ ಮಾಡಿದೆ, ಹಿಟಾಚಿಲಿ ಹಿಂಗೆ ಬರೆಸಿ ಇಲ್ಲಿ ಒಕ್ಕಿಸಿ ಮಾಡಿದ್ದದು. ಅಲ್ಲಿ ಪಾದೆ ಸಿಕ್ಕಿತ್ತು, ಆ ಹೊಳೆಯಿಂದ ಇಷ್ಟು ತೋರದ ನೀರು ಒಂದು ಮೀಟರ್ನಷ್ಟು ಎರ್ಕುತ್ತು, ಮತ್ತೆ ಕೆಳಂತಾಗಿ ಹೋಯ್ತು. ಅದು ಈಗ ಜಡಿದಿಟ್ಟು ಮುಚ್ಚಿತ್ತು. ನೀರು ಬೇಕಾದ್ರೆ ಒಂದು ಅರ್ಧ ಗಂಟೆ JCB ಕೆಲಸ ಮಾಡಿದ್ರೆ ನೀರಿದ್ದು, ಒಳ್ಳೆ ನೀರಿದ್ದು. ಹಸನ ತಿಂಬವಲ್ಲ, ಇದು ತಿಂಬವು ಕಡ್ದದು, ಬೇರೆ ಅಲ್ಲ. ಜಾಗ ಹಾಗೆ ಅಲ್ಲಿಗಾಗಿ ಆಚೆಡಲಾಗಿ ಇಳಿ. ಇದು ಮಾತ್ರ ತೆಂಗಿನ ಒಂದು ಸಣ್ಣ ಮನೆ ಕಟ್ಲೆ ಮಡಗಿದ್ದು, ಬಾವಿ ನೀರು ಅಲ್ಲಿ ಮನೆ ಎಲ್ಲ ನಿಂಗು ಕಟ್ಟುತ್ತಾರೆ ಅಪ್ಪ. ಸುಮ್ಮನೆ ಸಿದ್ದೇಶಂಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಸುಮ್ಮನೆ ಈ ಕಾರು ಜೀಪುಳೆ ತೆಗೆದು ಟ್ಯಾಕ್ಸ್ ಕಟ್ಟನ್ನು ಪೆಟ್ರೋಲ್ ಹಾಕಿ ಹೊಗೆ ಮಾಡಿ ನಷ್ಟ ಮಾಡ್ತಕ್ಕೆ. ಇದು ತೆಗೆದ್ರೆ ಆರಾಮಿರುತ್ತು. ಸಾಂಕಿದ ದನ ಉಪದ್ರ ಮಾಡ, ನಾವು ಸಾಂಕಿದ ಮಕ್ಕಳೇ ಸತಿ ತಿರುಗಿ ನಿಂಗು. ಆದರೆ ಭೂಮಿಲಿ ನೆಟ್ಟ ಸಸಿಗೆ ನಾವು ಉಪದ್ರ ಮಾಡವು. ಒಳ್ಳೆ ಗಾಳಿ. ನಾವು ಅದರ ಕಡಿತೋಳಿದರೆ ಕಡಿತ ಮುನ್ನಾಳ ದಿನ ಹಲಸಿನಕಾಯಿ ಮರ ಹಲಸಿನಕಾಯಿ ಕೊಡುವು, ಗಂಧದ ಮರ ಗಂಧ ಕೊಡುವು. ಯಾವುದು ಕಡಿಯಕ್ಕೆರೆ ಮುದಾನ ದಿನವರೆಗೆ ಹಾಗೊಂದು ಪ್ರೀತಿಲಿ ಮಕ್ಕಳ ಕೈಯಾದ ನೆಟ್ಟು ಕೆಲಸದವಲ್ಲ ನಾನು ಎನ್ನ ಮಕ್ಕಳು ನೋಡಿ ಒಂದು ಸಮಾಧಾನ. ಎಂಥ ಉತ್ಪತ್ತಿ ಇಲ್ಲ ಇದರಲ್ಲಿ. ಈ ವರ್ಷ ಮೆಣಸಿನ ಬಳ್ಳಿ ಹಾಕುತ್ತೆ, ಮೆಣಸಿನ ಬಳ್ಳಿ ಚಿಗುರು, ನೀರು ಬಿಡಲಿಲ್ಲ, ಈಟ ಹಾಕಲಿಲ್ಲ, ವರ್ಷಕ್ಕೆ ಒಂದಾದ್ರೆ ಕೊಯ್ದಾರ ಅದನ್ನು. ಹಾಗೊಂದು ಅಂದಾಜಿದ್ದು ಮೆಣಸಲ್ಲಿ ನೆಟ್ಟು ಚಿಗಿರಿದರೂ ಹೇಳ್ತೇಕೆ, ಮೆಣಸು ಆದರೂ ಹೇಳುತ್ತೆ. ಇಲ್ಲದರೆ ತೊಂದರೆ ಇಲ್ಲಪ್ಪ. ಬ್ಯಾಂಕಲ್ಲಿ ಮಾಡಿಗೆ ಆ ಬ್ಯಾಂಕ್ ಮುಂಗಿ ಪೈಸೆ ಹೋಪದರ ಬದಲು ಜಾಗದಾಗೆ ಸಸಿನಿಗೆ ಒಳ್ಳೆ ಗಾಳಿ ಬರಲಿ, ಊರಿಂಗಿಡೀ ಗಾಳಿ ಬರಲಿ.
ಈ ಹೆಜ್ಜೆ ಬಂದರೆ ಕಡ್ದರೆ ಸ್ವಲ್ಪ ಹೋಯ್ತು. ಅದು ಬುಡಂದ ಹೆಗೆ ಹೋದರೆ ಅದು ಲಾಯ್ಕ ಬರ್ತೀನಿ. ಎರಡೇ ಈಗ ಬೆಪ್ಪಲ್ಲ ಸರ್ವೂತವಾಯ್ತು. ಇಲ್ಲ ಒಳ್ಳೆ ಈತ ಆಗ್ತದಕ್ಕೆ ಇನ್ನು ಮಳೆಕಾಲಲ್ಲಿ ಆಯ್ತು ಸಿಕ್ಕುತ್ತದೆ ಹಾಗಾಗಿ. ಸುಮಾರು ದಿವಸ ಇದೆ. ಮರ ಬಿದ್ದೊಂದು ಸುತ್ತಿ ಬಗ್ಗಿದ್ದಲ್ಲ ಎಲ್ಲ ಬಿಡ್ತಾ ಇದೀಗ. ಅದು ಬರ್ತಿದೆ ಬಿಡಿಸಿ ಸಕ್ತ ಮಾಡಿರ್ತದ. 10 cc ನಾಳೆಗೆ ನಮಗೆ ತುಂಡು ಮಾಡೋಕ್ಕೆ ಆಗ್ತದೆ. 10 cc ಬಗ್ಗಿಕೊಂಡಿದ್ದು ತುಂಡಾಗಿದೆ. ಎಲ್ಲ ತುಂಡು ಮಾಡಿದರೆ ಸುಮಾರು cc ನಷ್ಟ. ಇದು ಗಾಳಿ ಮಳೆಗೆ ತುಂಡಾಗಿ ಬಿದ್ದದು. 10 ಮರ ಬಗ್ಗಿದ್ದಾರೆ ಸರಿ ಮಳೆಗೆ ಹತ್ತಲಾಗಿದ್ದು. ಅಲ್ಲ ಅಲ್ಲ ಈ ಕಡೆಯಿಂದ ಸುಮಾರು ಸೈಕಿ ಕಟ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಕಾಡು ಇದೆಲ್ಲ ಸುಮಾರು ಇಟ್ಟಿದ್ದು ಕುಟ್ಟಿ ಕಡ್ದೈತೆ ಹೋಗಿತ್ತು. ಸುಮಾರು ಕಡೆಯಾಗುತ್ತೆ. ಇದು 15 ಆಗ್ತಿದೆ. 515 ಇತ್ತು ರೆಡಿಯಲ್ಲಿ. ಹಲಸಿನ ಕಳಿಸಿ ಆಯ್ತು ಬಂದರೆ ಅದರ ಮಡುಗು ಈಗ ಬಂದರೆ ಇದು ಮಾಡ್ಕೊಂಡೇ ಮಾಡಿದ್ದದು. 15 ಈಗ 8 ವರ್ಷ ಮೊದಲ ನೆಟ್ಟದು. ನೀಟು ನೀರಂತ ಇಲ್ಲ, ತುಂಬ ಇತ್ತು ಸಸಿ. ಈಗ ಕಾಟು ಬಳ್ಳಿ ಬಂದರೆ ಅಂಬಳೆ ತೆಗೆದರೆ ಮರವ ಬಗ್ಗು ಸಿಗ್ತದೆ ನೋಡಿ. ಗಾಳಿ ಎಷ್ಟ ಉಂಟು. ಇದರಲ್ಲಿ 10 ಅಡಿ ಸಪುರಾತು 8-10 ಫೀಟಿಗೆ ಒಂದು ದೂರ ಬಂದರೆ ತೋರ ಆಗ್ತಿತ್ತು. ಅದು ಹೇಳಿ ನಡ್ತೀವಿ ಯಾವುದು ಅಷ್ಟು ಮುರಿಸಿ ಅಷ್ಟು ಬಗ್ಗಿ ತೋಳಿ. ಇನ್ನೂ ಬೇಕಾದ್ರೆ ತೋರಾದ ಮತ್ತು ಒಳ್ಳೆ ರೇಟಿಂಗ್ ಹೋಗ್ತು. ಒಂದು ಬಿಟ್ಟು ಒಂದು ಕಡಿದರೆ 8 ಫೀಟಿಗೆ ಆಗ್ತದೆ. ಮತ್ತೆ ಒಂದು ಬಿಟ್ಟು ಒಂದು ಕಡಿದರೆ ಅದರಿಂದ ದೂರ ಹೋಗ್ತೀವಿ ತೋರಾದ ಅಂಗಡಿ. ಮೊದಲನ್ನು ಹೊಸಕೊಂಡು ಹೋಗ್ತೇವೆ. ಕೆಲವು ಮರ ಉಪ್ಪಳಿಗೆದ ಮರ ಗಾಳಿ ಮಳೆಗೆ ಬಿದ್ದು ಸುಮಾರು ಸತಿ ಹೋಯ್ತು. ಹೋದರೆ ತೊಂದರೆ ಬಾಕಿ ಪೈತು. ಇನ್ನೂ ಸರಿ ಮಾಡಿದರೆ ಸಾಕು. ದೊಡ್ಡ ಗಡಿ ಹಿಡಿಯೋನಿಲ್ಲ. ಹಲಸಿನ ಬಕ್ಕೊಳ್ಳಿ ಗ್ಯಾರಂಟಿ. ಹಲಸಿನ ತೋಟ ಬೇರೆ ಮಾಡಿ ಆಯ್ತು.
ಇದು ಬರೀ ಮಹಾಗನಿ ನಟ್ಟು ಇನ್ನು ಮೆಣಸಿನ ಬಳ್ಳಿ ನೆಡೋದು, ಒಳ್ಳೆ ಮೆಣಸು ನೆಡೋದು. ಇವಾಗ ವರ್ಷಕ್ಕೆ ಅಡಕೆ ತೋಟದಂಗೆ ಮದ್ದು ಬಿಟ್ಟುಕೊಂಡು ನರಕ ಒಪ್ಪಲಿಲ್ಲ. ಈ ವರ್ಷ ಮಳೆಗಾಲದಲ್ಲಿ ನೆಟ್ಟರೆ 2 ವರ್ಷಗಳಿಗೆ ಮೆಣಸು ಗೋಣಿ ಹಿಂಗೆ ಸೊಂಟಗೆ ಕಟ್ಟಿಕೊಂಡು ಒಪ್ಪೋದು, ಮೆಣಸು ಕೊಯ್ಲಿಕ್ಕೆ ಹೋಗ್ಬೋದು. ಇದಕ್ಕೆ ಈಕೆ ನೀರೆಲ್ಲ ಹಾಯ್ಕೊಳ್ಳಿಲ್ಲ ಅಂತ ಹೌದು. ಇದು ಹೀಗಿದ್ದು ಗುಡ್ಡ ಹೀಗಿಪ್ಪದು, ಈಗ ತಟ್ಟು ಮಾಡಿ ನೆಟ್ಟದು. ಈಗ ಸಾಲಾಗಿ ನೆಡುವಾಗ ಆ ಬೆಸಿಲಿಗೆ ಎಂಥ ಭಂಗ ಇದೆ, ಮಳೆಗೆ ಬೆಸಿಲಿಗೆ ಹೇಳಿ ನೆಟ್ಟದು. ಈಗ ಇದರ ನೆರಳಿನ ಕೂಪಲ್ಲಿ ಒಂದು ಖುಷಿ ಇದ್ದು ಮಕ್ಕಳು ಹೇಳ್ತಾರೆ, ಒಳ್ಳೆ ಖುಷಿ ಆಗುತ್ತೋಳಿ ಈಗ ಬಳ್ಳಿ ಅಂಬಳೆ ಕಳೆದು ಬಿಡ್ತಾರೆ, ಮರವಳ ಗಡಿ ಬಿಡ್ತೋಳಿ ಅಮ್ಮಮ್ಮ ಬಂದೊಂದು ಬೇಕು ನೀವು. ಮಾವಿನ ಹಸಿ ಇಲ್ಲಿಗೆ ಒಂದು ಮಾವಿನ ಹಸಿ, ಒಂದು ಸಾಲು ಹಲಸಿನ ಹಸಿ, ಒಂದು ಸಾಲು ಮಾಹುಗನಿ, ಎರಡನೇ ಒಂದು ಮಾವು, ಒಂದು ಹಲಸು, ಒಂದು ಮಾಹುಗನಿ, ಹಾಗೇ ಲೈನ್ ಪ್ರಕಾರ ನೆಟ್ಟದು. ಹೀಗೆ ಮಾಹುಗನಿ ಕಾಣುದು. ಅದು ಈ ಮಾಹುಗನಿ ಅಡಕೆಲಿ ಹಲಸು ಮಾವು ಬಂತಿಲ್ಲ ಮೇಲೆ. ಹಲಸು ಮಾವಿಗೆ ಪ್ರಾಣಿಗೆ ತುಂಬ ಉಪದ್ರ ಇದೆ. ಹಂದಿಗ ಮಾಹುಗನಿ ಸಸಿಯನ್ನು ಕೂಡ ಕೋಲಿಯ ಕರ್ಸಿ ನಿಂತವು, ಹಂದಿಗೆ ಉಪದ್ರ ಮಾಡ್ತವೆ. ಆದರೆ ದೊಡ್ಡ ಉಪದ್ರ ಆಗಿಲ್ಲ ಮಾಹುಗನಿ ಸಸಿಗೆ. ಬೇಜಾರಾಗಿ ಮಾಹುಗನಿ ನೆಟ್ಟದು. ಮಾವು ಹಲಸೆ ಮಾಡಿಕೊಂಡಿದ್ದರು, ಈಗ ಕಡೆ ಬಿಟ್ಟರು. ಮಾಹುಗನಿ ಬಂತು, ಮಾವು ಹಲಸು ಹೋಯ್ತು. ಹಲಸು ಮಾವಿನ ತೋಟ ಬೇರೆ ಇದ್ದು 2 ಎಕರೆ ಗುಡ್ಡಲ್ಲಿ ನೆಡೋದು ಪೂರ. ನಾವಾಗೆಲ್ಲ ನಮ್ಮ ಮಕ್ಕಳ ಕಾಲಕ್ಕೆ ಇಲ್ಲಿ ಇದು ಸಸಿ ಒಳ್ಳೆ ಸಸಿಯೇ. ಆದರೆ ಅದು ಹೀಗೆ ಸಾಲು ಪ್ರಕಾರ ಬಂದಲ್ಲಿ ಎಡೆಲಿ ಬಂದರೆ ನಿಂಬಲ್ಲಿ ನಾನು ನೆಟ್ಟದು ಮಾತ್ರ ಬಂದರೆ ಸಹ ಇಲ್ಲ. ಬೇರೆ ಮರ ಕಾಟು ಬಂದರೆ ಇದು ಆಯ್ಕೆ ಬಂದದರೆ ಅದು ಕದ್ಕೊಂಡು ಹೋಗ್ತದೆ. ಇದೀಗ ಕಡಿದು ಹಾಕಿದೆ ಹೀಗೆ ಬದುಕದು. ಹೀಗೆ ಅದಕ್ಕೆ ಬೇರೆ ಬೇರೆ ಸಸಿ ಅದು ಸಿಕ್ಕೈತೆ. ಹೀಗಿದ್ದ ಕಾಟು ಮರ ಹಂಗೆ ನೆಡದ ಮರ ಕಡಿದು ತಗೊಳ್ಳೋದು, ಅದಕ್ಕಿಂತ ಬೇಜಾರಿಲ್ಲ. ಹೇಳಿದರೆ ಮೆಣಸಿನ ಸಿಕ್ಕಿಬೇಕಲ್ಲ, ಮೆಣಸಿನ ಬಳ್ಳಿಗೆ ಉಪದ್ರ ಆಗುತ್ತೆ. ಈಗ ಕಡಿಮೆ ಬಿಟ್ಟು ಅದು ಒಳಗೆ ಕೊಡೋದು ಈಟು ಆಗುತ್ತೆ. ಇದರ ಬಿಡಲಿ ಬೇರೆ ತೆಗಿತು, ಏನು ಕೊಂಗಾಟ ಇಲ್ಲ, ಇದು ತೆಗಿತು. ಅದು ಬೇಡ, ಇದು ನೆಟ್ಟ ಸಸಿ ಅಲ್ಲ, ಇದು ಬೇಡ. ನಾವು ಎಷ್ಟೇ ಒಳ್ಳೆ ಮರ ಆದರಿದೆ, ಎಷ್ಟೇ ಒಳ್ಳೆ ಮರ ಆದರಿದೆ ಈಗ ತೋಟ 15 ಎಕರೆ ಫೈಲು ಕಾಣೋದನ್ನು ಅದು ಬೇಡ. ಇದೆಲ್ಲ ತಗೊಳ್ಳಿದ್ದು ಕುಡಿಸೋತಿಲ್ಲ. ಇದೆಲ್ಲ ಒಂದೊಂದು ಕಾಸು ನೋಡಿದ ಉದ್ದ ಆಯ್ತು. ಹೀಗೆ ನೋಡಿದರೆ ಒಂದು ಲೈನ್ ಕಾಣುತ್ತೆ, ಹೀಗೆ ಹೀಗೆ ನೋಡಿದರೆ ಒಂದು ಲೈನ್, ಹೀಗೆ ನೋಡಿದರೆ ಒಂದು ಲೈನ್, ಹಾಗೆ ನೆಟ್ಟ ಬಳ್ಳಿ ಎಲ್ಲ ಕಟ್ಟಿ ಸುಮಾರು ಕೆಲಸ ಹಿಡಿದು ಬಿಡುಗಡೆ ಮಾಡಲಿ. ಇದು ಹಲಸಿನ ಹಸಿ. ಈಗ ಬೇರೆ ಬೇರೆ ಮನೆಯಿಂದ ಬೇರೆ ಬೇರೆ ಜಾತಿ ಹಲಸಿನ ಹಸಿ, ಅದು ನೆರಳಾಗ್ತದೆ. ಇನ್ನು ಯಾವ ಕಾಲಕ್ಕೂ ಇದರಲ್ಲಿ ಮೇಲೆ ಬಾರದು. ಮಹಾಗನಿ ಸಸಿ ತೆಗೆದರೆ ಬೇಕು. ಹಾಗೆ ಹಲಸಿಲ್ಲಿ ಆಸೆ ಇಲ್ಲ, ಇಲ್ಲಿ ಮಾವು ಇದ್ದು ಅದರ ತಗೊಳ್ಳಿಲ್ಲ. ಮಹಾಗನಿಗೆ ಮೆಣಸಿನ ಬಿಟ್ಟುಕೊಳ್ಳಿಪ್ಪ ಒಂದು ಆಸೆ. ಅದೆಲ್ಲ ಹಲಸು ಇರ್ತದೆ, ಅಲ್ಲೆಲ್ಲ ಇಪ್ಪದು ಹಲಸು ಸರಿ. ಇಲ್ಲಿ ಫುಲ್ ಇದ್ದು ಸಾಲಾಗಿ ಹಲಸಿಗೆ ಮಾವು, ಹಲಸು ಮಾವು. ಕಬಾರು ಬಂದಾಗ ಮಳೆಗಾಲ ಇದು ಮೇಘ ಹೋಗ್ತದೆ, ಬಳ್ಳಿ ಮಾಡ್ಕೊಂಡು ಹೋಗಿ ಇಷ್ಟು ಮಾಡಿಬಿಟ್ಟರೆ ಸರ್ ಒತ್ತಡ ಮಾಡಿ ಅದು ಬದುಕಿನ ಬಿದ್ದು ತುಂಬ ಹೋಗ್ತದೆ.
ಇದು ಎನ್ನ ಜಾಗ ಎತ್ತರದ ಜಾಗ. ಹಾಗೆ ಒಂದು ಶೆಡ್ ಕಟ್ಟಲೇಬೇಕಾದ್ರೆ ಇಲ್ಲಿ ಒಂದು ಕಟ್ಟು ಮಾಡಿದ್ದೀನಿ. ಇಲ್ಲಿಂದ ನೋಡಿದ್ರೆ ಎಲ್ಲ ವೀವು ಕಾಣ್ತದೆ. ಇನ್ನೆಂತರ ವೀವು ಕಾಂಬದು ಮರ ಬೇಗ ಹೋಗಿ ಹಾಕು. ಇನ್ನು ಆ ಮರ ಹೀಗೆ ಬಿಟ್ಟರೆ ಕಾಂಬಲ ಸಾಕು. ಹೊಂಡ ಹೋಗ್ತಿದೆ. ಇದು ನಾವೇನು ಇಡೀ ಕೆಳವರೆಗೆ ಕಾಡಿಕೊಳ್ಳಿ. ಇದು ಎತ್ತರದ ಜಾಗ ಇದೆ. ಇದು ಇಲ್ಲಿಂದ ಲಾಯಕ ಉಕ್ಕಿನಡ್ಕ ಮೆಡಿಕಲ್ ಕಾಲೇಜ್ ಬಂದ್ಬಿಡ ಗುಂಪೆ ಗುಡ್ಡೆಲ್ಲ ಕಾಣ್ತು. ಇನ್ನು ಕಾಣ ಎಲ್ಲ ಸುತ್ತಲೂ ಮರ ಬೆಳೆದತ್ತು. ನಮ್ಮದೇ ನೆಟ್ಟ ಮರ ಖುಷಿ ಇದ್ದು ಕಾಣದರೆ ನನಗೆ ಬೇಜಾರಿಲ್ಲ. ಇಡೀ ಕಾಡು ಈಗ ಹಲಸಿನಸಿ ಮಾಯಿನಸಿ ಮಹೋಗನಿ ಜಾಸ್ತಿ ನೋಡಿ. ಈಗ ಸಾಲು ಪ್ರಕಾರ ಇದ್ದು ಹೀಂಗು ಸಾಲು ಹೀಂಗು ಸಾಲು ಹೀಂಗು ಸಾಲು ಹೇಗೆ ನೋಡಿರೋದು. ಈಗ ತುಂಬ ಹತ್ತರ ಇದ್ದು ಅಲ್ಲಿ ಇನ್ನೂ ಹತ್ತರ ಇದ್ದು ಅದು ಒಂದು ಮರ ಬಿಟ್ಟು ಒಂದು ಕಡದಪ್ಪ ದೂರ ಆಯಿತು. ದೊಡ್ಡ ದೊಡ್ಡ ಆದ ಹಂಗೆ ಜನ ಈಗ ನೆಟ್ಟು 17-18ರಲ್ಲಿ ಜಾಗ ತೆಗೆದು ಸಸಿ ನೆಟ್ಟದು. ಅಷ್ಟು ವರ್ಷ ಆಯ್ತು. ಇನ್ನೊಂದು 4 ವರ್ಷಪ್ಪ ಒಂದೊಂದರ ಬಿಟ್ಟು ಕಡಿಯಲಕ್ಕೆ. ಇನ್ನಕ್ಕೆ ಮೆಣಸಿನ ಬಳ್ಳಿ ಬಿಡಲೇ ಇಲ್ಲ, ನೀರು ಬಿಡಲೇ ಇಲ್ಲ. ಅಂಬಾಗಿ ಇಷ್ಟು ಹತ್ತರ ನೆಟ್ಟದೆ ಅಂತ ಕೇಳಿ ಮಾವಿನ ಸಸಿಯ ಬಿತ್ತದಂದು ಸಸಿ ಮಾಡಿದ್ದದು. ಸಸಿ ಹುಟ್ಟಿ ಬದುಕಿದರ ಮಕ್ಕ ಅಂತ ಮಾಡಿದವು. ಸುಮ್ಮನೆ ಇನ್ನರ ಕೊಳ್ಳಕ್ಕನ್ನು ಹೇಳಿ ಅಲ್ಲಿ ಈ ಮಾರ್ಗ ಮಾಡಿದ ಮಣ್ಣು ಹಾಕಿದ್ದಿತ್ತಿದ್ದು ಲೂಸ್ ಮಣ್ಣಿ ಕೋಲಿ ಊರಿ ಹತ್ತರ ಎಂತಾರೆ ಇದರ ಕೊಳ್ಳಲಿಲ್ಲಪ್ಪ. ಇದರ ನೆಡೋದು ಎಲ್ಲಿ ಅವರು ಸತ್ತಲಿಂಗೆ ನೆಡ್ಲಾತು ಹೇಳಿ ಎಲ್ಲ ಹತ್ತರ ಊರಿದವು. ಅದೆಲ್ಲ ಚಿಗಿರ್ತೀವಿ 7-8 ವರ್ಷ ಬಂದು ನೆಲ್ಲ ಆದ ಕಾರಣ ಸಪುರ ಬಂದದ್ದು. ಬಿಸಿಲಿಪ್ಪಲ್ಲಿ ತೋರ ಇದ್ದು. ಇನ್ನಿದು ಲಾಯಕ ಕೃಷಿ ಮಾಡೋದು ಹೆಂಗೆ ಹೇಳಿದ್ರೆ ಅಲ್ಲೊಂದು ಸಸಿ ಇದ್ದು ಇಲ್ಲೊಂದಿದ್ದು ಇಲ್ಲೊಂದಿದ್ದು ಇದರಿಂದ 2 ವರ್ಷಪ್ಪ ತುಂಡು ಮಾಡಿತ್ತು. ಅಂಬಾಗಿ ಈ ಗ್ಯಾಪ್ ಬಂತು. ಇಲ್ಲದ್ರೆ ಹಿಂಗೆ ಹತ್ತರ ಆದರೆ ಅದು ಬೆಳೆಯ ಈ ಹತ್ತರ ನೆಟ್ಟ ಉದ್ದೇಶ ಅಂತ ಸರೂತ ಹೋಗಲೇಬೇಕಾಗಿ ಇಲ್ಲೆಲ್ಲ ಸ್ಟ್ರೈಟ್ ಒಂದು ಎಗೆ ಬರದೆ ದೂರ ನೆಟ್ಟರೆ ವರ್ಷಕ್ಕೂ ಬಂದಿದ ಹೀಗೆ ಗೆಲ್ಲು ಕಡಿಯಕ್ಕೆ. ಇದು ದೂರ ಇದೂರಿದ್ದ ಕಾರಣ ಬಂದ ಮಿಸ್ತಿತ್ತು. ಹೀಗೆ ಗೆಲ್ಲು ಕರ್ಕೊಂಡು ಹೋಯ್ತದೆ ಮೇಘವರೆ ಹೇಗೆ. ಇದರದೊಂದು ಗೆಲ್ಲು ಕಡ್ದಿಲ್ಲ. ಯಾಕೆ ಹತ್ತರ ನೆರಳು ಸಿಕ್ಕಪ್ಪ ಸರೂತ ಹೋತು. ಒಂದಿಷ್ಟು ತೋರಪ್ಪಗ ಒಂದೊಂದು ತುಂಡಿಂಗರಿಗೆ ಪೈಸೆ ಸಿಕ್ಕುವು. ಪೈಸೆ ಮಾಡಲೇಬೇಕಾಗಿ ಕಡಿಯೋದಲ್ಲ. ಈ ಮರ ತೋರ ಎಕರೆ ಒಂದರ ಕಡಿಯಕ್ಕೆ. ಈಗ ಅದು ಇದರ ನಡದಿಗೆ ಕಡಿಯಕ್ಕೆ. ಇಲ್ಲಾಂದ್ರೆ ಅದರ ಲೆಕ್ಕನ್ನು ಹರಬಿಡಿ. ಈ ಮರ ಇದರ ತೆಗೆಯಬೇಕು. ಮತ್ತೆ 10-15 ವರ್ಷ ಹೋಗುವಾಗ ಇದರ ತೆಗೆಯಬೇಕು. ಒಂದು ಎಡೆಯಿಂದ ಬಿಟ್ಟು ಎಡೆನ ತೆಗೆಯಬೇಕು. ಇದೀಗ ಹಿಂಗೆ ಬಪ್ಪಲಾಗ ಇದೀಗ ನೆಟ್ಟ ಸಸಿ ಬೇಜಾರ ಹೊತ್ತು ಕಡಿಯಲೆ ಹೇಗೆ ಬಂದರೆ ಇದು ಮರ ಹಾಳು. ಈಗ ಮಕ್ಕಳ ಕೆಮ್ಮಿಗೆ ಉತ್ತವ ಬೇನೆ ಉತ್ತು ಮಕ್ಕ ಕೂಗುತ್ತವೆ. ಮಕ್ಕಳಿಗೆ 2 ವರ್ಷಕ್ಕೊಂದರಿ 4 ವರ್ಷಕ್ಕೊಂದರಿ 3 ತಿಂಗಳಿಗೊಂದರಲ್ಲಿ ಇಂಜೆಕ್ಷನ್ ಇದ್ದು ಬೇನೆ ಹೊತ್ತು ಕೂಗುತ್ತವು. ನಾವು ಮಕ್ಕಳಿಗೆ ಬೇಬಿ ಇಂಜೆಕ್ಷನ್ ಕೊಡದೆ ಬಿಡ್ತಾ, ಕೆಮ್ಮಿ ಗುತ್ಸದೆ ಬಿಡ್ತಾ, ಮೂಗು ಗುತ್ಸದೆ ಬಿಡ್ತಾ ಬೇನೆ ಆಗುತ್ತೆ ಅಂತ ಮಾಡೋದು ನಮ್ಮ ಒಳ್ಳೇದಕ್ಕೆ. ಹಾಗೆ ಈ ಗೆಲ್ಲು ಕಡದಲ್ಲಿ ಆಗಿ ಸಸಿಗೆಲ್ಲ ಬೇನೆ ಆದಿತ್ತು. ಬೇನೆ ಆದರೆ ಎಂತ ಮಾಡೋದು, ಅದು ಸರೂತ ಹೊರಟಿದೆ ಇಲ್ಲಿ. ಅದರನ್ನು ಹಾಗೆ ಏಣಿ ಮಡಗಿನ ಕಡಿಯಲಿದ್ದು ಈ ಕಡದ ಗೆಲ್ಲಿನ ಅದು ನಾವು ಕಡದ ತಪ್ಪಿಂಗೆ ಅದರ ಬುಡಕ್ಕೆ ಮಡಗಿ ಇದು ತುಂಬಾಗಿ ಈಟು ಆಗ್ತದೆ. ಈ ಕಡದ ಬೇಜಾರು ಅದರಲ್ಲಿ ಹೋಗ್ತದಕ್ಕೆ. ಈಗ ಈ ಕಡದ ಬೇಜಾರು ಅದಕ್ಕೆ ಹೋಗ್ತು. ಇದಕ್ಕೆ ಈಟಾಗಿ ಸಿಕ್ಕಿತಾನೆ ಇದು ಸಾಕು. ಎಂತ ಮಾಡಬೇಡಿ, ಎಂತ ಮಾಡೋದು. ಇಲ್ಲಿಂದ ಹೇಗೆ ಬಂದದಂತ ತಪ್ಪಲ್ಲದ. ಸೈಟು ಹಾಕಿ ನಾವು ಮೆಣಸಿನ ಬಳಿ ಹಿಡಿಯಕ್ಕಲ್ಲದ. ಇದೆಲ್ಲ ಸೈಟು ಹೋಗಿದೆ. ಇದೀಗಾದರೆ ಜಾಗ ತೆಗೆದು ಹಿಂಗೆ ಸಸಿ ನೆಟ್ಟು ಒಳ್ಳೆ ಗಾಳಿ ಬೇಕು. ಇನ್ನು 4 ವರ್ಷ ಕಳೆದಪ್ಪ ಇದಕ್ಕೆ ಮೆಣಸಿನ ಬಳ್ಳಿ ನೆಡ್ಲಕ್ಕು. ಮೆಣಸಿನ ಬಳ್ಳಿಲಿ ಒಂದೊಂದು ಮೆಣಸಿನ ಬಳ್ಳಿ ಒಂದು 2 ಕಿಲೋ ಆದರೆ ವರ್ಷಕ್ಕೆ 1000 ರೂಪಾಯಿ. ಆದರೆ ನಮಗೆ ಸ್ಟೋರಿನ ಅಕ್ಕಿ ತಪ್ಪಲ ಕೋಳಿ ಫ್ರೀಜ್ ಬೇಡ ಅವರದ್ದು. ಫ್ರೀಜ್ ಅವೇ ತಿನ್ನಲಿ. ನಾವು ಒಳ್ಳೆ ಅಕ್ಕಿಯ ಪೈಸೆ ಕೊಟ್ಟೆ ತಪ್ಪು ಮಾಡಿ ದೇವರ ಆರೋಗ್ಯ ನೆಮ್ಮದಿ ಕೊಡಲಿ. ಸಸಿ ನೆಟ್ಟದ ಹತ್ತಿರ ಅದಕ್ಕೂ ಸರಿ ಮಾಡುವ. ಕೂಲಿಯವು ಮಾಡಿದ್ದಲ್ಲ. ನಾನು ನನ್ನ ಹೆಂಡತಿ ನಮ್ಮ ಅಕ್ಕ ಅದು ಧೈರ್ಯದಲ್ಲಿ ಹೇಳಕ್ಕೆ ಏನು ತೊಂದರೆ ಇದ್ದರನ್ನೇ ಹೇಳಿದ್ದದು. ಸುಮಾರು ಸಮಯ ಆಯ್ತು ಹಿಂಗೊಂದು ತೋರಿಸಿ ಮಾಡಿ ಹೇಳಿದ್ದದು. ಅಂದಾಜು ಮಾಡಿದ್ದು ತೋರಿಸಿದ್ದಿಲ್ಲ. ಎಲ್ಲರೂ ಬೇರೆ ಬೇರೆ ಜಾಗ ಇನ್ನೊಂದು 2-3 ಕಾಡಿನ ವಿಡಿಯೋ ತೋರಿಸ್ತಾ ಇತ್ತು. ಕೆಲವು ಜನ
ಮೊದಲಿಂದಲೇ ಕಾಡು ಬೆಳೆಸಿದವು ಇದ್ದವು, ಎಂತ ಗುಣ ಇಲ್ಲ. ಹೇಳಿದರೆ ಅವು ಬಜಕ್ರೆ ಬೇಕು, ಇದು ಬೇಕು, ನಮ್ಮ ಊರು ಒಳ್ಳೆದಾಯಕು ಹೇಳಿ ಕಾಡು ಬೆಳೆಸಿದವು. ಇದರ ತಟ್ಟೆಯಲ್ಲಿ ಎಲ್ಲ ಅಡಕೆ ಸಸಿಯ ಕಾಫಿ ಸಸಿ ಹಾಕಿದ್ರೆ ಒಳ್ಳೆ ಉತ್ಪತ್ತಿ ಬೇಕು, ಪೈಸೆ ಬೇಕು, ನೆಮ್ಮದಿ. ಈಗ ಆರಾಮ ಬಂದು ಕೂಪಲಕ್ಕ ನೀವು ಸಸಿ ಎಡೆಯಲ್ಲಿ ಆರು ಕೇಳಲಿಲ್ಲ, ಒಳ್ಳೆ ಗಾಳಿ ಸಿಕ್ಕುವುದಲ್ಲ. ಇದು ಮಾವಿನ ಸಸಿ. ಮಾವಿನ ಸಸಿ ನೆಡಗಳೆ ದೊಡ್ಡ ಇತ್ತಿದ್ದು, ಮಾವಿನ ಸಸಿ ಸಣ್ಣ ಇತ್ತಿದ್ದು, ಮಾವಿನ ಸಸಿ ಅಲ್ಲೇ ಇದ್ದು. ಅಂಬಾಗ ಅದರ ಕೊಲ್ಲೋದು ಬೇಡ. ಅಲ್ಲಿ ಹಲಸು ಸಸಿ, ಮಾವಿನ ಸಸಿ, ಇಲ್ಲಿ ಹಲಸಿನ ಸಸಿ, ಮಾವಿನ ಸಸಿ ಹೇಳಿದರೆ ಮಾವಿನ ಸಸಿ ಸರಿ ಬೈಂದಿಲ್ಲ ಹೇಳಿ ಮತ್ತೆ ಮಹೋಗನಿ ನೆಟ್ಟದು. ಇದು ಇಷ್ಟಿಷ್ಟು ದೂರಕ್ಕೆ ನೆಟ್ಟದು. ಅದರೆಲ್ಲ ಕೊಡಿ ತುಂಡಾಗಿ ಮುರಿದಿದ್ದ ಹೋತು. ಇಲ್ಲಿ ಹಲಸಿನ ಸಸಿದ್ದು ಅವಾಗ ಮಾವಿನನ್ನು ಹಲಸನ್ನು ಆಗದರೆ ಜನಗೆ ತಿಂಬಲು ಸಿಕ್ಕೋದು ಬೇಡ. ಸುಮಾರು ವರ್ಷಪ್ಪಗ ಹಣ್ಣಾಗಿದ್ದರೆ 4 ಬಾವಲಿಗಳ, ಕಾಕೆಗಳ, ಹಕ್ಕಿಗಳ ಕೂತು ಕೇಳ್ತಲ್ಲ, ಹಾಗಿತ್ತಲ್ಲ ಬಂದು ತಿನ್ನಲಿ, ಎಣ್ಣೆ ಹೆಸರು ಹೇಳಿ ತಿನ್ನಲಿ. ಇಲ್ಲಿ ಹಲಸಿನ ಸಸಿ, ಇದು ಈ ಮರದ ಎಡೆಯಲ್ಲಿ ಹಲಸಿನ ಸಸಿ, ಅದರಲ್ಲಿ ಹಲಸಿನ ಸಸಿ, ಇದು ಮಾವಿನ ಸಸಿ, ಇಲ್ಲಿ ಮಾವು. ಇದು ಮಾವಿನ ಸಸಿ, ಇಲ್ಲಿ ಹಲಸಿನ ಸಸಿ, ಇದು ಚೆನ್ನಾಗಿ ಹೋಗಿದೆ. ಅದಂತೂ ಗೆಲ್ಲು ಮುರಿದು ಮರ ಮುರಿದು ಬಿದ್ದು ಹೋದ್ದು. ಇದೆಲ್ಲ ಬೇಳೆ ಬಿತ್ತು ಹಾಕಿ ಸಸಿಯಾದ ಸಸಿಗೆ ಅದರಲ್ಲಿ ಸಾಲಾಗಿದ್ದಿದ ಸಾಮಗೊಂತಾಗ್ತಲ್ಲ, ಅದರ ಬಣ್ಣ ನೋಡೋಗೊಂತಕ್ಕೆ ನಿಂಗೆ ಹೋಗಿ ವಿಡಿಯೋಲಿ ಕಾಣಿದ್ರೆ ಬಂದು ನೋಡಿ. ಅದಾ ಅಲ್ಲೆಲ್ಲ ಇದ್ದು ಆ ಮಹಗನ್ ಇದು ಮ್ಯಾಂಜಮು ಅಕೇಶನ್ ನೆಟ್ಟದಲ್ಲ, ಅದು ಬಿತ್ತು ಹಾರಿ ಬಂದದು. ಇದರಲ್ಲಿ ಒಂದು ಫುಲ್ ಹಲಸಿನ ಇದ್ದು, ಇದರಲ್ಲಿ ಮಾವು, ಅದರಲ್ಲಿ ಹಲಸು, ಹಾಗೆ ನೆಟ್ಟನ್ನು ಹೋದ್ದು. ಹೋಗ್ಬೇಕಾ ಹೋಗಿ ಮಾವಿನ ದೊಡ್ಡದ್ದು ಇದು ಬೇಡ ಬಲಿಯನ್ನ. ಈಗ ಮಾವಿನ ಇದು ಮಾವು, ಇದೆಲ್ಲ ಹಲಸು, ಇದೆಲ್ಲ ಹಲಸು ಬೇರೆ ಬೇರೆ ದಿಕ್ಕಿಂದ ತಂದದು. ಅದು ಹೇಳಿ ಗುಣ ಇಲ್ಲ, ಇನ್ನು ಫೈಲ್ ಅದು. ಇದರಲ್ಲಿ ಇನ್ನೂ ಹಲಸು ಹೇಗೆ ಬಾರ ಸದ್ಯಕ್ಕೆ. ಇದು ಹಾಳೆ ಮರ, ಇಂಥ ಬಲಿಯಂದ್ರ ಮರ ಹೇಳ್ತೇವೆ, ಅದು ಬೇಡ ನನಗೆ. ಬಲಿಯಂದ್ರ ಮರ ಬೇಕಷ್ಟು ಇದ್ದು, ಅದು ಇದರಲ್ಲಿ ಬಂದರೆ ಸರಿಯಾಗ.
ಸುಮಾರು ಹೊತ್ತಾತಾಡಿ ಸುಮ್ಮನೆ ಕಾಲಹರಣ ಮಾಡಿದಂಗೆ ಆಯ್ತು. ಅಂದರೆ ಗುಡ್ಡೆ ನೋಡಿದ್ರೆ ಕಾಡು ಇದು ಪ್ರಕೃತಿಯಲ್ಲಿ ಮಾನವ ನಿರ್ಮಿತ ಕಾಡು, ನಾವು ಬಪ್ಪಗಳಿದ್ದ ಕಾಡಲ್ಲ. ಇದಲ್ಲೇ ಮಾರ್ಗ ಹೋಯ್ತು, ವಿಜಾರದ ಬೋಳು ಗುಡ್ಡೆ ತೊಟ್ಟಂಬಾಡಿ ಎಲ್ಲ ಚೆಂಡೆ ಮುಳ್ಳಿನ ಬಲ್ಲೈತಿ. ಇದು ಬೇರೆ ತರ ಹಿಟಾಚೆಂದು ಒಂದು ಒಪ್ಪಿದ್ದು ಕೆಲಸದವ್ರ ಬಂದು ಇಲ್ಲ, ನಾನು ಏನೆಷ್ಟದು ಈಗ ಹೆಚ್ಚಿಗೆ ದೊಡ್ಡ ಆಗತ್ತರ ಒಂದು ಸಮಾಧಾನ ಇದ್ದೇಳಿ ನೋಡುವಾಗ. ಒಳ್ಳೆ ಗಾಳಿ AC ರೂಮಿನೆಲ್ಲ ಹೋದಂಗೆ ಇದ್ದೆ ಹಾಗೆ. ನೆಟ್ಟಿಕ್ಕಿ ಸಸಿ ನೆಟ್ಟ ಮತ್ತೆ ಒಂದು 2 ವರ್ಷ ಬಂದು ರಜಾ ಸಸಿಗೆ ಉಪದ್ರ ಆಗದಂಗೆ ನೋಡಬೇಕು. ಮತ್ತೆ ಈಚೆ ಹಾಕೋದು ಬೇಡ, ಇದೆಲ್ಲ ಹಲಸಿನ ಮತ್ತೆ ಹಿಂಗಿತ ಬೇರೆಲ್ಲ ಬಕ್ಕಾಗ ಏನು ಮುಲಾಜಿಲ್ಲ. ನಾವು ನೆಟ್ಟದ ಲಾಯ್ಕ ಬರೀಕನ್ನೇ ಹಿಂಗಿತ ಮಂಡಿಯಲ್ಲಿ ಬಳ್ಳಿ ಹೆಬ್ಬ ಬಳ್ಳಿಯಲ್ಲ, ಅದರ ಮೇಗೆ ಹೋಗಿ ಎಳೆದು ಬಗ್ಗಿಸಿ ಮಳೆಕಾಲದಲ್ಲಿ ಬಾರಪ್ಪಾಗ ಮುರಿದು ಹೋಗ್ತದೆ ಎಲ್ಲ ಸಸಿಯ. ನಮ್ಮದ ಸಸಿಯ ಸರ್ವನಾಶ ಮಾಡಿಕೊಳ್ಳಿ ನಾನು ಹೇಳ್ತೀನಿ. ಅದರ ಬೇರು ಬೇಕಾದ್ರೆ ಇದ್ದೊಳ್ಳಿ ಅದು ಮತ್ತೊಂದು ಚಿಗಿರಿ ಬತ್ತು, ಅದರ ಇಡೀ ಸರ್ವನಾಶ ಮಾಡೋದು ಅದು ಚಿಗಿರಿ ಹೊಳ್ತು. ನಾವು 20 ರೂಪಾಯಿ ರಜೆ ಕಂಡಿಕ್ಕೋದು ಹಿಂಗೆ ಈಗ ಹಿಂಗಿತ ಗೆಲ್ಲಿನ ಬೇಕಾದ್ರೆ ಹಲಸು ಸಣ್ಣ ಹೋಗಲಿ. ಅದು ನಮಗೆ ಗೆಲ್ಲು ಒಂದು ಹಲಸಿನಕಾಯಿ ಆಗಲ್ಲ, ಅದು ಇದ್ದರೆ ಹಲಸಿನಕಾಯಿ ಮೇಗಾಗಿ ಕೊಳದು ಬೀಳಲಿ. ಅದರ ಹಕ್ಕಿಗಳ ದನಗಳ ಹಂದಿಗಳ ತಿನ್ನೋದು ನಾವೇ ಬೇಕು ಇಲ್ಲ. ಇದೊಂದು ಕಾಟು ಮರ, ಇದು ಕಟ್ಟಿ ಹೀಗೆ ಕಳೆದು ಬಿಟ್ಟ ಮಗ ಚೆಂದಕ್ಕೆ ಹೋಯ್ತು. 1-2 ವರ್ಷ ಚೂರು ಕ್ಲೀನ್ ಮಾಡಿ ಮತ್ತೆ ಕ್ಲೀನ್ ಅದೇ ಮಾಡಿ ಹೇಳ್ತು. ಅದರ ಬಜಕ್ರೆ ಬಿದ್ದಪ್ಪಾಗ ಒಂದು ಸಸ್ಯ ಬಪ್ಪಲು ಬಿಡ, ವರ್ಷಕ್ಕೆ 1-2 ಕತ್ತಿದಂದು ಹಿಂಗೆ ಬೇಲಿ ತೊಳಿದ್ರೆ ಮತ್ತೆ ಅಡಿ ಗೋಳು ಅಲ್ಲಿಯೇ ಕಾಣ್ತು. ಹಾಗೆ ಯಾವಾಗಲೂ ಹೇಳ್ತವು, ಡ್ರೈವಿಂಗ್ ಮಾಡುವಾಗ ಮಾತಾಡ್ಲಾಗ, ಮೊಬೈಲಿ ಮಾತಾಡ್ಲಾಗ, ಒಟ್ಟಿಗೆ ಇಪ್ಪವು ಮಾತಾಡ್ಲಾಗ ನಿಧಾನವೇ ಪ್ರಧಾನ. ಕಣ್ಣಲ್ಲಿ ಕಂಡರೂ ಪರಾಂಬರಿಸಿ ನೋಡಬೇಕು. ಇನ್ನು ನಾನಿಂದ ಈ ಗುಡ್ಡೆ ಒಂದು ಹೆಸೆಯನ್ನು ಕಡಿತಿಲ್ಲ, ಕೈಯಾರ ನೆಟ್ಟು ದೊಡ್ಡಾದ ಹಲಸಿನೆಸಿ ಮಾತಾಡುವ ಗಮ್ಮತ್ತಿನ ಗಡಿಬಿಡಿಗೆ ಆನೇ ನೆಟ್ಟದು ಬಿತ್ತು ತಂದು ಒಂದು ಸಸಿ ಎನ್ನ ಕೈಯಿಂದಲೇ ಆನು ನೆಟ್ಟ ಸಸಿ ಯಾರೋ ಕಡಿದು ಹಿಡ್ಕದನ್ನೇ ಆಚೆ ಬಳ್ಳಿ ತೆಗೆದು ವೀಡಿಯೋದ ಮಾಡ್ತಾ ಗಮ್ಮತ್ತಿಗೆ ಕಡಿಯೋಗ ಒಂದು ಸಸಿ ಹೊತ್ತಿದ ಒಳ್ಳೆ ಹಲಸಿನೆಸಿ ಹೋತು. ಇನ್ನಿಲ್ಲ ಇಂದು ವಿಡಿಯೋ 30 ರಾಮ ಹರೇ ರಾಮ. ನೆಟ್ಟ ಸಸಿ ಒಂದು ಹೋತು, ಇಂದು ಈ ಕತ್ತಿಂದ ಮಾಡುವುದಿನ್ನು ತುಂಬ ದೀರ್ಘ ಆಗುತ್ತೆ ವಿಡಿಯೋ. ಒಂದು ಹಲಸಿನ ಸಸಿಯನ್ನು ತೆಗೆದು ಹೇಳಿ ಕಾಮಾತ ಹರೇ ರಾಮ.